ಹಾಯ್ ಫ್ರೆಂಡ್ಸ್, ಧಾರವಾಡ ಪೇಡ ಯಾರಿಗಿಷ್ಟ ಇಲ್ಲ ಹೇಳಿ. ಇದನ್ನು ನಾನು ಮನೇಲೇ ಕೇವಲ ನಾಲ್ಕು ಸಾಮಗ್ರಿಗಳನ್ನ ಉಪಯೋಗಿಸ್ಬಿಟ್ಟು ರೆಡಿ ಮಾಡಿದ್ದೆ. ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ ಆಗುವಷ್ಟು ಹಾಲು ಪೌಡರ್ ಹಾಗೆ 1 ಕಪ್ಪು ಬೂರಾ ಶುಗರ್, ಇದನ್ನು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಹಾಲು, 2 ಸ್ಪೂನ್ ಆಗುವಷ್ಟು ತುಪ್ಪ, ಇಷ್ಟೇ ಸಾಮಗ್ರಿಗಳನ್ನ ನಾನು ಉಪಯೋಗಿಸಿದ್ದು. ಈಗ ಒಂದು ಬಾಣಲಿನ ನಾನು ಬಿಸಿಗಿಟ್ಟಿದ್ದೀನಿ. ಬಾಣಲಿ ಕಾದ ನಂತರ ಇದೇನು 2 ಸ್ಪೂನ್ ತುಪ್ಪ ಇತ್ತಲ್ವ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದಿದೆ. ಈಗ ಹಾಲು ಪೌಡ್ರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲೂ ತಳ ಹಿಡಿಬಾರ್ದು, ಆ ಥರ ನಾವು ಲೋ ಫ್ಲೇಮಲ್ಲೇ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಇವಾಗ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಕೂಡ ಒಂದೇ ಸಲ ಹಾಕಲ್ಲ, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ನಾನು ಈ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಎಷ್ಟು ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಹೀಗೆ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸ್ವಲ್ಪ ಗಂಟುಗಳಿರುತ್ತೆ, ಅದನ್ನು ನಾವು ಈ ಥರ ಬಾಣಲಿಗೆ ಪ್ರೆಸ್ ಮಾಡಿ ನಾವು ಇದನ್ನು ಗಂಟುಗಳನ್ನು ಕೂಡ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಈ ಥರ ರವೆ ರವೆ ಬಂದಿದೆ. ಈಗ ನೀವು ಮಿಕ್ಸಿಗೆ ಕೂಡ ಹಾಕೋಬೋದು, ಬಟ್ ನಾನಿಲ್ಲಿ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇನ್ನೂ ಸ್ಮೂತ್ ಮಾಡ್ಕೊಳ್ತಾ ಇದ್ದೀನಿ. ಗಂಟುಗಳಿದ್ದರೆ ನಿಮಗೆ ತುಂಬ ಟೈಮ್ ಇದು ಮಾಡೋಕ್ಕಾಗಲ್ಲ ಅಂದರೆ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಗಂಟುಗಳನ್ನ ಬಿಡಿಸ್ಕೋಬೋದು. ಆದರೆ ನಾನಿಲ್ಲಿ ಹಾಲಿಂದನೇ ಆದಷ್ಟು ಸ್ಮೂತ್ ಮಾಡ್ಕೊಂಡಿದ್ದೀನಿ. ಏನು ನೋಡ್ತಾ ಇದ್ದೀರಾ, ನಿಮ್ಗೆ ಇಲ್ಲೇನು ಗಂಟುಗಳು ಕಾಣಿಸ್ತಾ ಇಲ್ಲ ಅಷ್ಟು. ಈಗ ಒಂದು ಪೇಡ ಮಿಶ್ರಣಕ್ಕೆ ಬಂದಿದೆ, ಆದರೆ ನಾನಿಲ್ಲಿ ಇನ್ನೂ ಒಂದು ಪ್ರೊಸೀಜರ್ ಇದೆ. ಇಷ್ಟು ಆದಮೇಲೆ ನಾನು ಇದಕ್ಕೆ ಬೂರಾ ಶುಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಇದಕ್ಕೆ 1/4 ಕಪ್ ಆಗುವಷ್ಟು ಬೂರಾ ಶುಗರನ್ನು ಹಾಕ್ಕೊಂಡಿದ್ದೀನಿ. ಓವರ್ ಸ್ವೀಟ್ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು, ಬಟ್ ಓಕೆ, 1/4 ಕಪ್ಪು ಸಾಕು ಅನಿಸುತ್ತೆ. ಹಾಲು ಪೌಡ್ರು ಕೂಡ ತುಂಬ ಟೇಸ್ಟ್ ಇರೋದ್ರಿಂದ 1/4 ಕಪ್ ಹಾಕೋಬೋದು. ಈ ಥರ ಪೇಡದ ಮಿಶ್ರಣ ರೆಡಿ ಆಗಿದೆ. ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ನಾನು ಇದನ್ನು ಆಫ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಬೂರಾ ಶುಗರನ್ನು ಒಂದು ಪ್ಲೇಟ್ಗೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಪೇಡ ನೋಡಿದ್ದೀರಲ್ವ ನೀವು, ಪೇಡದಲ್ಲಿ ಹೊರಗಡೆ ಹೇಗೆ ಶುಗರನ್ನು ಹಾಕಿರ್ತಾರಲ್ವ, ಅದಕ್ಕೆ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೇಡದ ಮಿಶ್ರಣ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಪೇಡದ ಆಕಾರ, ನಿಮಗೆ ಯಾವ ಥರ ಆಕಾರ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸಿಲಿಂಡ್ರ್ ಆಕಾರದಲ್ಲಿ. ನಿಮಗೆ ರೌಂಡ್ ಬೇಕಂದರೆ ರೌಂಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕನೇ ಮಾಡಿದ್ದೀನಿ. ಮಿನಿಮಮ್ ಒಂದು 20 ನಂಬರ್ ಹತ್ತಿರ ಆಗಿದೆ. ಈಗ ನಾನು ಇದನ್ನು ಬೂರಾ ಶುಗರಲ್ಲಿ ಎಲ್ಲನೂ ಡಿಪ್ ಮಾಡಿದ್ದೀನಿ. ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಔಟರ್ ಕೋಟಿಂಗ್ ಇದು. ಬೂರಾ ಶುಗರಿಂದ ನಾನು ಔಟರ್ ಕೋಟಿಂಗ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಿದೆ. ಹಾಗಂತ ನೀವು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ. ನೋಡ್ತಾ ಇದ್ದೀರಲ್ವ, ಬೇಕ್ರಿಯಲ್ಲಿ ಸಿಗುವಂತಹ ಧಾರವಾಡ ಪೇಡನ ನಾವು ಹೇಗೆ ಮನೇಲಿ ಮಾಡ್ಕೊಂಡ್ವಿ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡೋಕೆ ಹೇಗಿದೆಯೋ ಹಾಗೆ ಟೇಸ್ಟ್ ಕೂಡ ಅದ್ಭುತವಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಹೊಸ ರೆಸಿಪಿಗಳಿಗೆ ನನ್ನ ಚಾನಲನ್ನು ಹೀಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಕುಟುಂಬ.